ನಾವು ನಮ್ಮ ಪ್ರೀವಿಯಸ್ ಸೆಕ್ಷನಲ್ಲಿ HTML ಬೇಸಿಕ್ಸನ್ನು ಕಲ್ತಿದ್ವಿ. CSSನ ಬೇಸಿಕ್ ಕಾನ್ಸೆಪ್ಟ್ಸ್ಗಳನ್ನು ಕಲಿಲಿಕ್ಕಿದ್ದೇವೆ. ಓಕೆ, ಸೊ ಹಾಗಿದ್ದರೆ CSS ಅಂದರೆ ಏನು ಅಂತ ನೋಡೋಣ. ಸೊ CSS ಅನ್ನೋದು ಒಂದು ಮಾರ್ಕಪ್ ಲ್ಯಾಂಗ್ವೇಜ್. ಓಕೆ, ಈ CSS ಅನ್ನು ನಾವು ಯಾಕೆ ಯೂಸ್ ಮಾಡ್ತೀವಿ ಅಂದರೆ HTML ಎಲಿಮೆಂಟ್ಸ್ಗಳಿಗೆ ಸ್ಟೈಲನ್ನು ಕೊಡಲಿಕ್ಕೆ. ಓಕೆ, ಸೊ ಒಂದು ವೆಬ್ ಪೇಜನ್ನು ಅಟ್ರಾಕ್ಟಿವ್ ಆಗಿ ಡಿಸ್ಪ್ಲೇ ಮಾಡುವಂತಹ ರೆಸ್ಪಾನ್ಸಿಬಿಲಿಟಿ ಈ CSS ಇದು ಆಗಿರುತ್ತೆ. ಓಕೆ, ಸೊ HTML5ಗಿಂತ ಮುಂಚೆ ಅರೌಂಡ್ HTML 3.2 ಅಲ್ಲಿ ಫಾಂಟ್ ಅನ್ನುವ ಒಂದು ಟ್ಯಾಗನ್ನು ಯೂಸ್ ಮಾಡ್ತಿದ್ರು. ಸೊ ಆ ಫಾಂಟ್ ಅನ್ನೋ ಟ್ಯಾಗಿಗೆ ಕಲರ್ಸ್ ಅನ್ನುವ ಆಟ್ರಿಬ್ಯೂಟ್ ಕೂಡ ಇತ್ತು. ಸೊ ಇದನ್ನು HTML ಎಲಿಮೆಂಟ್ಸ್ಗಳಿಗೆ ಸ್ಟೈಲನ್ನು ಕೊಡಲಿಕ್ಕೆ ಯೂಸ್ ಮಾಡ್ತಿದ್ರು. ಓಕೆ, ಸೊ ಈ ಫಾಂಟ್ ಟ್ಯಾಗನ್ನು ಯೂಸ್ ಮಾಡೋದ್ರಿಂದ ವೆಬ್ ಡೆವಲಪರ್ಸ್ಗಳಿಗೆ ತುಂಬ ಪ್ರಾಬ್ಲಮ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಆ ಪ್ರಾಬ್ಲಮ್ ಏನು ಅಂದರೆ ಒಂದೇ ಸಿಂಗಲ್ ಪೇಜಲ್ಲಿ HTML ಎಲಿಮೆಂಟ್ಸ್ ಜೊತೆಗೆ ಅದರ ಸ್ಟೈಲಿಂಗ್ ಮಾಡಲಿಕ್ಕೆ ಬೇಕಾಗುವಂತಹ ಕೋಡ್ ಕೂಡ ಬರಿಬೇಕಾಗಿತ್ತು. ಸೊ ಅದು ತುಂಬ ಲಾಂಗ್ ಆ್ಯಂಡ್ ಎಕ್ಸ್ಪೆನ್ಸಿವ್ ಪ್ರಾಸೆಸ್ ಆಗಿತ್ತು. ಸೊ ಅದಕ್ಕೆ CSS ಅನ್ನು ಇಂಟ್ರಡ್ಯೂಸ್ ಮಾಡಿದರು. ಓಕೆ, ಸೊ ಹಾಗಿದ್ದರೆ ಈ CSS ಅನ್ನು ಯಾವ ರೀತಿ ಬರಿಬೋದು, ಅದರ ಸಿಂಟ್ಯಾಕ್ಸ್ ಏನು ಅಂತ ನೋಡೋಣ. ಸೊ CSS ಅನ್ನು ಈ ರೀತಿಯಾಗಿ ಡಿಕ್ಲೇರ್ ಮಾಡುವಂಥದ್ದು. ಸೊ ಒಂದು ಸೆಲೆಕ್ಟರ್ ಇರುತ್ತೆ ಆ್ಯಂಡ್ ಈ ಥರ ನಾವು ಡಿಕ್ಲರೇಷನನ್ನು ಕೊಡುವಂಥದ್ದು. ಓಕೆ, ಸೊ ಸೆಲೆಕ್ಟರ್ ಅಂದರೆ ಏನು? ಸೆಲೆಕ್ಟರ್ ಅಂದರೆ ನಿಮಗೆ ಯಾವ ಎಲಿಮೆಂಟಿಗೆ ಸ್ಟೈಲನ್ನು ಅಪ್ಲೈ ಮಾಡಲಿಕ್ಕಿರುತ್ತೋ ಆ ಎಲಿಮೆಂಟನ್ನು ನಾವು ಸೆಲೆಕ್ಟರ್ ಅಂತ ಹೇಳ್ತೀವಿ. ಓಕೆ, ಅದೊಂದು ಎಲಿಮೆಂಟ್ ಆಗಿರ್ಬೋದು ಅಥವಾ ಅದರ ಆ ಪರ್ಟಿಕ್ಯುಲರ್ ಎಲಿಮೆಂಟಿನ ID ಆಟ್ರಿಬ್ಯೂಟ್ ಆರ್ ಕ್ಲಾಸ್ ಆಟ್ರಿಬ್ಯೂಟ್ ಕೂಡ ಯೂಸ್ ಮಾಡ್ಬೋದು. ಓಕೆ, ಸೊ ನೆಕ್ಸ್ಟ್ ಡಿಕ್ಲರೇಷನ್ ಅಂದರೆ ಈ ಫ್ಲಾರ್ ಬ್ರ್ಯಾಕೆಟ್ ಒಳಗೆ ನಾವು CSS ಪ್ರಾಪರ್ಟೀಸ್ಗಳನ್ನು ಬರೆಯುವಂಥದ್ದು. ಓಕೆ, ಸೊ ಒಂದು CSS ಪ್ರಾಪರ್ಟಿ ಅಂದರೆ ಅದೊಂದು ನೇಮ್ ಆ್ಯಂಡ್ ವ್ಯಾಲ್ಯೂ ಪೇರ್ ಆಗಿರುತ್ತೆ. ಓಕೆ, ನೀವು n ನಂಬರ್ ಆಫ್ CSS ಪ್ರಾಪರ್ಟೀಸ್ಗಳನ್ನು ಬರಿಬೋದು. ಓಕೆ, ಒಂದು ಪ್ರಾಪರ್ಟಿಯನ್ನು ಬರೆದ ನಂತರ ನೀವು ಎಂಡಲ್ಲಿ ಸೆಮಿಕೋಲನ್ ಹಾಕಬೇಕಾಗತ್ತೆ. ಓಕೆ, ಸೊ ಈ ಥರ ಒಂದು CSS ಅನ್ನು ಡಿಕ್ಲೇರ್ ಮಾಡುವಂಥದ್ದು. ಸೊ ನೆಕ್ಸ್ಟ್ ನಾವು ಟೈಪ್ಸ್ ಆಫ್ CSS ಸ್ಟೈಲ್ಸ್ಗಳ ಬಗ್ಗೆ ನೋಡೋಣ. ಸೊ ದೇರ್ ಆರ್ 3 ಟೈಪ್ಸ್ ಆಫ್ CSS ಸ್ಟೈಲ್ಸ್. ಒಂದು ಇನ್ಲೈನ್ CSS, ಇನ್ನೊಂದು ಇಂಟರ್ನಲ್ CSS, ಅದೇ ಥರ ಎಕ್ಸ್ಟರ್ನಲ್ CSS. ಸೊ ಏನಿದು ಅಂತ ಡೀಟೇಲ್ ಆಗಿ ಒಂದೊಂದಾಗಿ ನಾವು ವಿತ್ ಎಕ್ಸಾಂಪಲ್ ನೋಡೋಣ. ಓಕೆ, ಸೊ ಇಲ್ಲಿ ನಾನು ಒಂದು H1 ಟ್ಯಾಗನ್ನು ಬರಿತೀನಿ. ಓಕೆ, H1 ಟ್ಯಾಗ್ ಇಲ್ಲಿ ನಾನು ಹೆಲೋ ಎವ್ರಿವನ್ ಅಂತ ಕೊಡ್ತೀನಿ. ಓಕೆ, ಸೊ ನೆಕ್ಸ್ಟ್ ನಾನೊಂದು H2 ಟ್ಯಾಗನ್ನು ಬರಿತೀನಿ. ಸೊ ಇಲ್ಲಿ ನಾನು ವೆಲ್ಕಮ್ ಟು ಮೈಕ್ರೋ ಡಿಗ್ರಿ ಅಂತ ಕೊಡ್ತೀನಿ. ಓಕೆ, ವೆಲ್ಕಮ್ ಟು ಮೈಕ್ರೋ ಡಿಗ್ರಿ ಅಂತ ಕೊಡ್ತೀನಿ. ಸೊ ನೆಕ್ಸ್ಟ್ ನಾನೊಂದು ಪ್ಯಾರಾಗ್ರಾಫ್ ಟ್ಯಾಗನ್ನು ಬರೆದು ಇಲ್ಲಿ ಒಂದು ಡಮ್ಮಿ ಟೆಕ್ಸ್ಟನ್ನು ಪೇಸ್ಟ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಇವಾಗ ನಾವು ಈ ಟೈಪ್ಸ್ ಆಫ್ CSS ಸ್ಟೈಲ್ಗಳ ಬಗ್ಗೆ ನೋಡೋಣ. ಓಕೆ, ಸೊ ಫಸ್ಟ್ ಟೈಪ್ ಯಾವುದು? ಸೊ ಇಲ್ಲಿ ಇನ್ಲೈನ್ CSS. ಓಕೆ, ಸೊ ಈ ಇನ್ಲೈನ್ CSS ಅನ್ನು ನಾವು ಒಂದು ಯಾವ ಪರ್ಟಿಕ್ಯುಲರ್ ಟ್ಯಾಗಿಗೆ ಕೊಡಬೇಕೋ ಒಂದು CSS ಸ್ಟೈಲನ್ನು, ಸೊ ಆ ಪರ್ಟಿಕ್ಯುಲರ್ ಟ್ಯಾಗ್ ಒಳಗೆ ನಾವು ಸ್ಟೈಲ್ ಅನ್ನುವ ಒಂದು ಆಟ್ರಿಬ್ಯೂಟನ್ನು ಯೂಸ್ ಮಾಡಿಕೊಂಡು ಅಪ್ಲೈ ಮಾಡುವಂಥದ್ದು. ಓಕೆ, ಸೊ ಇಲ್ಲಿ ನಾನು ಈ H1 ಟ್ಯಾಗಿಗೆ ನಾನು ಸ್ಟೈಲ್ ಅನ್ನೋ ಒಂದು ಆಟ್ರಿಬ್ಯೂಟನ್ನು ಬರಿತೀನಿ. ಓಕೆ, ಸೊ ಇಲ್ಲಿ ಸ್ಟೈಲ್ ನಾನು ಕಲರ್ ಅಂತ ಕೊಡ್ತೀನಿ, ಕಲರ್ ರೆಡ್ ಅಂತ ಕೊಡ್ತೀನಿ. ಓಕೆ, ಸೊ ಇಲ್ಲಿ ನೀವು ನೋಡಿದರೆ ಇಲ್ಲಿ H1 ಹೆಲೋ ಎವ್ರಿವನ್ ರೆಡ್ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಸೊ ಅದೇ ಥರ ನೀವು ಎಷ್ಟು ಬೇಕಾದರೂ ಪ್ರಾಪರ್ಟೀಸನ್ನು ಕೊಡ್ಬೋದು.
ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಬ್ಯಾಕ್ಗ್ರೌಂಡ್ ಕಲರ್ ಬ್ಲ್ಯಾಕ್ ಅಂತ ಕೊಡ್ತೀನಿ. ಓಕೆ, ಸೊ ಇಲ್ಲಿ ನೀವು ನೋಡ್ಬೋದು ಬ್ಯಾಕ್ಗ್ರೌಂಡ್ ಕಲರ್ ಬ್ಲ್ಯಾಕ್ ಆಗಿದೆ. ಸೊ ಈ ಥರ ನೀವು ಎಷ್ಟು ಬೇಕಾದರೂ ಪ್ರಾಪರ್ಟೀಸನ್ನು ಕೊಡ್ಬೋದು. ಆದರೆ ನಾರ್ಮಲಿ ನಾವು ಈ ಇನ್ಲೈನ್ CSS ಅನ್ನು ನಾವು ಯೂಸ್ ಮಾಡಲ್ಲ. ಯಾಕೆ ಅಂದರೆ ನಮಗೆ ಒಂದು ಟ್ಯಾಗಿಗೆ ತುಂಬ CSS ಸ್ಟೈಲನ್ನು ಅಪ್ಲೈ ಮಾಡಬೇಕು ಅಂದರೆ ಇಲ್ಲಿ ಒಂದೇ ಫೈಲಲ್ಲಿ ಕೋಡ್ ತುಂಬ ಲೆಂದಿ ಆಗುತ್ತೆ. ಸೊ HTML ಹಾಗೂ CSS ಅನ್ನು ಒಂದೇ ಫೈಲಲ್ಲಿ ಬರೆಯೋದ್ರಿಂದ ಕೋಡ್ ತುಂಬ ಲೆಂದಿ ಆಗುತ್ತೆ. ಸೊ ಅದಕ್ಕೆ ನಾವು ಈ ಥರ ಇನ್ಲೈನ್ CSS ಅನ್ನು ನಾರ್ಮಲಿ ಯೂಸ್ ಮಾಡಲ್ಲ. ಓಕೆ, ಸೊ ನಾವು ನೆಕ್ಸ್ಟ್ ಟೈಪ್ ಆಫ್ CSS ಯಾವುದು ಅಂದರೆ ಇಂಟರ್ನಲ್ CSS. ಓಕೆ, ಸೊ ಈ ಇಂಟರ್ನಲ್ CSS ಅನ್ನು ನಾವು ಈ ಹೆಡ್ ಟ್ಯಾಗ್ ಒಳಗೆ ನಾವು ಸ್ಟೈಲ್ ಅಂತ ಒಂದು ಟ್ಯಾಗನ್ನು ಯೂಸ್ ಮಾಡ್ಕೊಂಡು ಬರೆಯುವಂಥದ್ದು. ಓಕೆ, ಸೊ ಈ ಸ್ಟೈಲ್ ಟ್ಯಾಗ್ ಒಳಗೆ ನಾವು ಏನು CSS ಪ್ರಾಪರ್ಟೀಸ್ಗಳನ್ನು ಬರೆಯುವಂಥದ್ದು. ಓಕೆ, ಸೊ ಹೇಗೆ ಅಂದರೆ ನಾನಿಲ್ಲಿ ಈ H2 ಟ್ಯಾಗಿಗೆ ಸ್ಟೈಲನ್ನು ಅಪ್ಲೈ ಮಾಡ್ತಿದ್ದೀನಿ. ಸೊ ಇಲ್ಲಿ H2 ಅನ್ನೋದು ಸೆಲೆಕ್ಟರ್ ಆಗಿರುತ್ತೆ. ಸೊ ಇಲ್ಲಿ ನಾನು H2 ಅಂತ ಕೊಡ್ತೀನಿ. ಫ್ಲಾರ್ ಬ್ರ್ಯಾಕೆಟ್ ಓಪನ್ ಕ್ಲೋಸ್ ಮಾಡಿ ಅದರ ಒಳಗೆ ನಾನು ಪ್ರಾಪರ್ಟೀಸನ್ನು ಕೊಡ್ತೀನಿ. ಓಕೆ, ಸೊ ಪ್ರಾಪರ್ಟೀಸ್ ಇಲ್ಲಿ ನಾನು ಕಲರ್ ಅಂತಲೇ ಕೊಡ್ತೀನಿ. ಕಲರ್ ಗ್ರೀನ್ ಅಂತ ಕೊಡ್ತೀನಿ. ಓಕೆ, ಸೊ ಇಲ್ಲಿ ನೀವು ನೋಡಿದರೆ ವೆಲ್ಕಮ್ ಟು ಮೈಕ್ರೋ ಡಿಗ್ರಿ ಗ್ರೀನಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಓಕೆ, ಸೊ ಇದೇ ಥರ ನೀವು ಎಷ್ಟು ಬೇಕಾದರೂ ಪ್ರಾಪರ್ಟೀಸನ್ನು ಕೊಡ್ಬೋದು. ಫಾರ್ ಎಕ್ಸಾಂಪಲ್ ಇಲ್ಲಿ ಬ್ಯಾಕ್ಗ್ರೌಂಡ್ ಕಲರ್ ಕೂಡ ನೀವು ಯಾವುದಾದ್ರೂ ಒಂದು ಕಲರ್ ಕೊಡ್ಬೋದು. ಓಕೆ, ಸೊ ಈ ಥರ ನಾವು ಇದನ್ನು ಇಂಟರ್ನಲ್ CSS ಅಂತ ಹೇಳ್ತೀವಿ. ಇಂಟರ್ನಲ್ CSS. ಓಕೆ, ಸೊ ನೆಕ್ಸ್ಟ್ ನಾವು ಎಕ್ಸ್ಟರ್ನಲ್ CSS ಅಂದರೆ ಏನು ಅಂತ ನೋಡೋಣ. ಸೊ ಎಕ್ಸ್ಟರ್ನಲ್ CSS ಅನ್ನು ನಾವು ಈ HTML ಫೈಲಲ್ಲಿ ಬರೆಯೋದಲ್ಲ, ಒಂದು ಎಕ್ಸ್ಟರ್ನಲ್ ಫೈಲನ್ನು ಕ್ರಿಯೇಟ್ ಮಾಡಿ ಅದಕ್ಕೆ .css ಅನ್ನೋ ಎಕ್ಸ್ಟೆನ್ಷನಲ್ಲಿ ಆ ಫೈಲನ್ನು ಸೇವ್ ಮಾಡುವಂಥದ್ದು. ಓಕೆ, ಸೊ ಹೇಗೆ ಅಂತ ನೋಡೋಣ. ಸೊ ಇಲ್ಲಿ ನಾನು ಒಂದು ಫೈಲನ್ನು ಕ್ರಿಯೇಟ್ ಮಾಡ್ತಾ ಇದ್ದೀನಿ, style.css ಅಂತ. ಓಕೆ, ಸೊ ಇದನ್ನು ಕ್ಲೋಸ್ ಮಾಡ್ತೀನಿ. ಸೊ ಇವಾಗ ನಾನು ಈ ಪ್ಯಾರಾಗ್ರಾಫ್ ಟ್ಯಾಗಿಗೆ ಸ್ಟೈಲನ್ನು ಅಪ್ಲೈ ಮಾಡ್ತೀನಿ. ಓಕೆ, ಸೊ ಇಲ್ಲಿ ಪ್ಯಾರಾಗ್ರಾಫ್ ಟ್ಯಾಗ್ ಅಂದರೆ ಇಲ್ಲಿ ಸೆಲೆಕ್ಟರ್ P ಅಂತ ಬರೆದು ಫ್ಲಾರ್ ಬ್ರ್ಯಾಕೆಟ್ ಓಪನ್ ಮಾಡಿ ಇಲ್ಲಿ ನಾನು ಕಲರ್ ಬ್ಲೂ ಅಂತ ಕೊಡ್ತೀನಿ. ಓಕೆ, ಬ್ಲೂ ಅಂತ ಕೊಟ್ಟು ಸೇವ್ ಕೊಟ್ಟಾಗ ಸೊ ಇವಾಗ ನೀವು ಅಬ್ಸರ್ವ್ ಮಾಡ್ಬೋದು ನಿಮಗೆ ಇಲ್ಲಿ ಟೆಕ್ಸ್ಟ್ ಬ್ಲೂ ಅಲ್ಲಿ ಕಾಣಿಸ್ತಾ ಇಲ್ಲ. ಸೊ ನಾವು ಇಲ್ಲಿ ಆ್ಯಡ್ ಮಾಡಿದಂತಹ CSS ಇಲ್ಲಿ ಅಪ್ಲೈ ಆಗಿಲ್ಲ. ಯಾಕೆ ಅಂದರೆ ಸೊ ನೀವೊಂದು ಎಕ್ಸ್ಟರ್ನಲ್ CSS ಅನ್ನು ಬರೆಯುವಾಗ ಈ CSS ಫೈಲನ್ನು ನೀವು ಈ HTML ಫೈಲಿಗೆ ಲಿಂಕ್ ಮಾಡಬೇಕಾಗುತ್ತೆ. ಓಕೆ, ಸೊ ಹಾಗಿದ್ರೆ ಇದನ್ನು ಲಿಂಕ್ ಮಾಡೋದು ಹೇಗೆ ಅಂದರೆ ಸೊ ಇಲ್ಲಿ ಟೈಟಲ್ ಈ ಹೆಡ್ ಟ್ಯಾಗ್ ಒಳಗೆ ನಾವು ಲಿಂಕ್ ಅನ್ನುವ ಒಂದು ಟ್ಯಾಗನ್ನು ಯೂಸ್ ಮಾಡಿ ನಾವು ಈ ಫೈಲನ್ನು ಲಿಂಕ್ ಮಾಡ್ಬೋದು. ಓಕೆ, ಸೊ ಇಲ್ಲಿ ನಾನು ಲಿಂಕ್ ಅಂತ ಒಂದು ಟ್ಯಾಗನ್ನು ಬರಿತೀನಿ. ಓಕೆ, ಸೊ ಈ ಟ್ಯಾಗಿಗೆ ಕೆಲವೊಂದು ಆಟ್ರಿಬ್ಯೂಟ್ಗಳಿವೆ. ಯಾವುದು ಅಂದರೆ ಒಂದು ರಿಲೇಷನ್ಶಿಪ್ ಆಟ್ರಿಬ್ಯೂಟ್. ಓಕೆ, ಸೊ ಇಲ್ಲಿ ನಾವು ಈ ಲಿಂಕಿನ ಆರ್ ಈ ಫೈಲಿನ ರಿಲೇಷನ್ಶಿಪ್ಪನ್ನು ಇಲ್ಲಿ ಏನು ಸೆಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನಾವು ಸ್ಟೈಲ್ ಶೀಟ್ ಅಂತ ಕೊಡಬೇಕು. ಓಕೆ, ಸೊ ನೆಕ್ಸ್ಟ್ ನಾವು ಇಲ್ಲಿ ಇನ್ನೊಂದು ಆಟ್ರಿಬ್ಯೂಟನ್ನು ಯೂಸ್ ಮಾಡಬೇಕು. ಅದು ಯಾವುದು ಅಂದರೆ href ಆಟ್ರಿಬ್ಯೂಟ್. ಸೊ ಈ href ಆಟ್ರಿಬ್ಯೂಟಲ್ಲಿ ನಾವು ಈ ಫೈಲಿನ URL ಅನ್ನು ಕೊಡುವಂಥದ್ದು. ಓಕೆ, ಸೊ ಇಲ್ಲಿ ನಾನು ಸ್ಲ್ಯಾಶ್, ನೀವು ಇಲ್ಲಿ ನೋಡಿದರೆ ನಿಮಗೆ
ಸ್ಟೈಲ್ ಡಾಟ್ ಸಿ ಎಸ್ ಎಸ್ ಅಂತ ಬರುತ್ತೆ. ಓಕೆ, ಸೊ ಇವಾಗ ನೀವು ನೋಡಿದರೆ ಇಲ್ಲಿ ಟೆಕ್ಸ್ಟ್ ಬ್ಲೂ ಆಗಿ ಡಿಸ್ಪ್ಲೇ ಆಗ್ತಾ ಇದೆ. ಸೊ ಈ ಥರ ನೀವು ಒಂದು ಎಕ್ಸ್ಟರ್ನಲ್ ಸಿ ಎಸ್ ಎಸ್ ಫೈಲನ್ನು ನಿಮ್ಮ HTML ಜೊತೆ ಲಿಂಕ್ ಮಾಡುವಂಥದ್ದು. ಓಕೆ, ಸೊ ಒಂದು ಲಿಂಕ್ ಟ್ಯಾಗನ್ನು ಬರೆದು ಅದರಲ್ಲಿ ರಿಲೇಷನ್ಶಿಪ್ ಅನ್ನೋ ಒಂದು ಆಟ್ರಿಬ್ಯೂಟನ್ನು ಕೊಡಬೇಕು. ಅದೇ ಥರ href ಆಟ್ರಿಬ್ಯೂಟನ್ನು ಕೊಡಬೇಕು. ಸೊ ಆ ಫೈಲಿನ ಪಾತನ್ನು ನೀವು ಇಲ್ಲಿ ಮೆನ್ಷನ್ ಮಾಡಬೇಕು. ಓಕೆ, ಸೊ ಈ ಥರ ನಾವು ಒಂದು CSS ಟೈಪ್ಸ್ ಆಫ್ CSS ಸ್ಟೈಲ್ಸ್ಗಳನ್ನು ನೋಡಿದ್ವಿ. ಓಕೆ, ಸೊ ನಾವು ನಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ CSS ಸೆಲೆಕ್ಟರ್ಸ್ಗಳ ಬಗ್ಗೆ ಡಿಟೇಲ್ ಆಗಿ ಕಲಿಯೋಣ.